ನಿನ್ನೆ ಪ್ರೀತಿಸುವೆ ಭಾಗ 23. ಕಾವ್ಯ ಗರ್ಭಿಣಿ ಅಂತ ಗೊತ್ತಾದ ಮೇಲೆ ಮನೆಯವರೆಲ್ಲರೂ ಅವಳನ್ನು ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು. ಮನೆಯವರ ಲಾಲನೆ ಪಾಲನೆಯಲ್ಲಿ ಅವಳಿಗೆ ಸಮಯ ಹೋಗಿದ್ದೇ ಗೊತ್ತಾಗ್ತಾ ಇರಲಿಲ್ಲ. ರಾಘವ್ ಅಂತ ಅವಳನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿಕೊಳ್ತಾ ಇದ್ದನು. ಕಾವ್ಯ ಈಗ 9 ತಿಂಗಳ ತುಂಬು ಗರ್ಭಿಣಿಯಾಗಿದ್ಲು. ಇನ್ನು 3 ದಿನದಲ್ಲಿ ಅವಳಿಗೆ ಡೆಲಿವರಿ ಆಗಬೇಕಿತ್ತು. ಒಂದು ಸಾಯಂಕಾಲದ ಹೊತ್ತು ರಾಘವ್ ತನ್ನೆಲ್ಲ ಕೆಲಸವನ್ನು ಮುಗಿಸ್ಕೊಂಡು ಮನೆಗೆ ಬಂದಿದ್ನು. ಕಾವ್ಯ ಚೇರ್ ಮೇಲೆ ಹೊರಗೆ ಮಲ್ಕೊಂಡಿದ್ಲು. ಅವಳನ್ನು ನೋಡಿದ ಅವನು ಮಂತ್ರ ಮುಗ್ಧನಾದನು. ಮೈಕೈ ತುಂಬಿಕೊಂಡು ತುಂಬಾ ಸುಂದರವಾಗಿ ಕಾಣ್ತಾ ಇದ್ಲು. ಅವಳ ಹತ್ರ ಬಂದವನು ಅವಳ ಹಣೆ ಸವರಿದಾಗ ಅವಳಿಗೆ ಎಚ್ಚರ ಆಯಿತು. ರೀ, ಎಷ್ಟೊತ್ತಾಯ್ತು ಬಂದು? ಕೂತವಳಿಗೆ ಹಾಗೆ ನಿದ್ದೆ ಬಂದ್ಬಿಡ್ತು ಕಣ್ರಿ. ಈಗಲೇ ಬಂದೆ, ಪರವಾಗಿಲ್ಲ, ನೀನು ಮಲ್ಕೋ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಾ ಗೊತ್ತಾ? ನಿನ್ಗೆ ಯಾರ ದೃಷ್ಟಿ ಅಂತ ಆಗದೆ ಇರಲಿ. ಏನ್ರಿ ಇದೆಲ್ಲ? ನನಗೆ ನಿಮ್ಮ ದೃಷ್ಟಿ ಬಿಟ್ಟು ಬೇರೆ ಯಾರ ದೃಷ್ಟಿ ಬೀಳುತ್ತೆ? ನನ್ನ ದೃಷ್ಟಿ ಬಿದ್ದರೆ ಪರವಾಗಿಲ್ಲ ಕಣೆ, ಬೇರೆಯವರ ದೃಷ್ಟಿ ಮಾತ್ರ ಬೀಳಬಾರ್ದು. ಏನಂತಾಳೆ ನಮ್ಮ ರಾಜ್ಕುಮಾರಿ? ನನ್ನ ಕೇಳ್ತಾಳೋ ಹೇಗೆ? ರಾಜ್ಕುಮಾರಿ ಅಲ್ಲ ರೀ, ರಾಜ್ಕುಮಾರ. ಅವನು ಬರೀ ನನ್ನನ್ನೇ ಕೇಳ್ತಾನೆ, ನಿಮ್ಮನ್ನು ಕೇಳಲ್ಲ. ಇಲ್ಲ ಕಣೆ, ಅವಳು ರಾಜ್ಕುಮಾರಿನೇ ಆಗಿರ್ತಾಳೆ ನೋಡು. ನಿನ್ಗೆ ಗೊತ್ತಾಗಲ್ಲ, ಅವಳು ಯಾವಾಗಲೂ ನನ್ನನ್ನೇ ಕೇಳ್ತಾ ಇರ್ತಾಳೆ. ಯಾವಾಗೂ ಬಂದು ಪಪ್ಪನ ಭೇಟಿ ಆಗುತ್ತಾನೋ ಅಂತ ಆ ಥರದಿರ್ತಾಳೆ. ನೀನು ನೋಡ್ತಾ ಇರು, ನಾನು ಹೇಳಿದ ಹಾಗೆ ರಾಜ್ಕುಮಾರಿನೇ ಹುಟ್ಟುತ್ತಾಳೆ. ನೋಡೋಣ, ನಿಮ್ಮ ಮಾತು ನಿಜ ಆಗುತ್ತೋ ಅಥವಾ ನನ್ನ ಮಾತು ನಿಜ ಆಗುತ್ತೋ ಅಂತ. ಆದರೂ ರೀ, ಇವತ್ತು ಯಾಕೋ ತುಂಬಾನೇ ಓದೆ ಕೊಡ್ತಾ ಇದ್ದಾನೆ ನಮ್ಮ ರಾಜ್ಕುಮಾರ. ಎಲ್ಲಿ ತೋರಿಸು ಅಂತ ಅವನು ಅವಳ ಹೊಟ್ಟೆ ಹತ್ತಿರ ಕಿವಿಯನ್ನಿಟ್ಟನು. ಆದ್ರೆ ಅವನಿಗೆ ಏನೂ ಅರ್ಥ ಆಗಿಲ್ಲ. ಆಗ ಕಾವ್ಯ ನಕ್ಕೊಂಡು, ರೀ ಹೇಳ್ರಿ ಮೇಲೆ, ನಿಮ್ಗೆ ಅದೆಲ್ಲ ಅರ್ಥ ಆಗಲ್ಲ. ಕಿವಿ ಕೊಡೋಕೆ ಅವನೇನು ಕರಾಟೆ ಪ್ರಾಕ್ಟೀಸ್ ಮಾಡ್ತಾ ಇದ್ದಾನ? ನಿಮ್ದೊಳ್ಳೆ ಕತೆ ಆಯ್ತು. ಹೌದು, ನಿಂಗೆಲ್ಲ ಗೊತ್ತು ನೋಡು, ಅದಕ್ಕೆ ಹೀಗೆ ಆಡ್ತಾ ಇದ್ಯಾ. ಒಂದ್ಸಲ ನನ್ನ ರಾಜ್ಕುಮಾರಿ ಹೊರಗೆ ಬರಲಿ, ಆಮೇಲೆ ಇದೆ ನಿನಗೆ. ನಾನು ನನ್ನ ಮಗಳು ಸೇರಿ ನಿನಗೆ ತುಂಬಾನೇ ಕಾಟ ಕೊಡ್ತೀವಿ, ನೋಡ್ತಾ ಇರು. ಆಯ್ತು, ನೋಡೋಣ ಯಾರು ಯಾರಿಗೆ ಕಾಟ ಕೊಡ್ತಾರಂತ. ಈಗ ಹೋಗಿ ಫ್ರೆಶ್ ಆಗಿ ಬನ್ನಿ, ನಾನು ಏನಾದರೂ ಸ್ನ್ಯಾಕ್ಸ್ ಇದ್ದರೆ ತಗೊಂಡ್ಬರ್ತೀನಿ ಅಂತ ಹೇಳಿ ಚೇರಿಂದ ಎದ್ದವಳಿಗೆ ಯಾಕೋ ಹೊಟ್ಟೆ ನೋವು ಆಗ್ತೊಡಗಿತು. ಎದ್ದವಳು ಹಾಗೆ ಕುಳಿತುಕೊಂಡ್ಳು. ಅವಳನ್ನು ನೋಡಿದ ರಾಘವ್ ಅವಳ ಹತ್ರ ಬಂದು, ಏನಾಯ್ತು ಕಾವ್ಯ, ಹೊಟ್ಟೆ ನೋವು ಏನಾದರೂ ಆಗ್ತಾ ಇದೆಯಾ? ಹಾಗೆ ಏನಾದರೂ ಇದ್ರೆ ಹೇಳು, ಈಗಲೇ ಹಾಸ್ಪಿಟಲ್ಗೆ ಹೋಗೋಣ. ಅಷ್ಟೊಂದು ಜೋರಾಗಿ ಏನೂ ನೋವಿಲ್ಲ ರೀ, ಸ್ವಲ್ಪ ನೋವು ಅಷ್ಟೇ. ನೋವು ಏನಾದರೂ ಜಾಸ್ತಿ ಆದರೆ ನಾಳೆ ಬೆಳಿಗ್ಗೆ ಹೋಗೋಣ, ಸರಿನಾ? ಸರಿ, ಯಾವುದಕ್ಕೂ ನೆಗ್ಲೆಕ್ಟ್ ಮಾಡಬೇಡ. ನೋವು ಏನಾದರೂ ಜಾಸ್ತಿ ಆದರೆ ನನಗೆ ಹೇಳು, ಕೂಡಲೇ ಹಾಸ್ಪಿಟಲ್ಗೆ ಹೋಗೋಣ. ಆಯಿತು ರೀ, ಹಾಗೆ ಏನಾದರೂ ಆದರೆ ನಾನೇ ಕೂಡಲೇ ನಿಮಗೆ ತಿಳಿಸ್ತೀನಿ. ನೀವೀಗ ಬೇಗ ಫ್ರೆಶ್ ಆಗಿ ಬನ್ನಿ. ಆಯಿತು ಅಂತ ಹೇಳಿ ಅವನು ಫ್ರೆಶ್ ಆಗಲು ಹೋದ್ನು. ರಾತ್ರಿ ಸ್ವಲ್ಪ ಹೊಟ್ಟೆ ನೋವು ಇದ್ದ ಕಾವ್ಯಳಿಗೆ ಬೆಳಕಾಗುವ ಹೊತ್ತಿಗೆ ತುಂಬಾನೇ ಹೊಟ್ಟೆ ನೋವು ಜೋರಾಗತೊಡಗಿತು. ರಾಘವ್ ಕೂಡಲೇ ಅವಳನ್ನು ಹಾಸ್ಪಿಟಲ್ಗೆ ಕರೆದುಕೊಂಡು ಹೋದ್ನು. ಅವಳನ್ನು ಪರಿಶೀಲಿಸಿದ ಡಾಕ್ಟರ್, ಲೇಬರ್ ಪೇನ್ ಶುರುವಾಗಿದೆ, ಕೂಡಲೇ ಅಡ್ಮಿಟ್ ಮಾಡಿ ಅಂತ ಹೇಳಿದಾಗ ರಾಘವ್ ಅವಳನ್ನು ತಕ್ಷಣ ಅಡ್ಮಿಟ್ ಮಾಡಿದನು. ನಂತರ ತನ್ನ ತಾಯಿ, ಅತ್ತೆ ಮತ್ತು ತಮ್ಮನಿಗೆ ವಿಷಯ ತಿಳಿಸಿದ್ನು. ಅವರು ಆ ಕೂಡಲೇ ಮನೆಯಿಂದ ಹೊರಟು ಹಾಸ್ಪಿಟಲ್ಗೆ ಬಂದರು. ಸ್ವಲ್ಪ ಹೊತ್ತಲ್ಲಿ ಕಾವ್ಯ ಒಂದು ಸುಂದರ ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ಲು. ಎಲ್ಲರ ಖುಷಿಗೆ ಕೊನೆಯೇ ಇರಲಿಲ್ಲ. ಸ್ವಲ್ಪ ಹೊತ್ತಾದ್ಮೇಲೆ ಸಿಸ್ಟರ್ ಮಗುವನ್ನು ರಾಘವನ ಕೈಗೆ ನೀಡಿದಾಗ ಅವನು ಖುಷಿಗೆ ಕೊನೆ ಇಲ್ಲದಾಯಿತು. ಅವನು ಅಂದುಕೊಂಡಂತೆ ಹೆಣ್ಣು ಮಗಾಗಿತ್ತು. ಅವನ ಕಣ್ಣಿಂದ ಆನಂದ ಬಾಷ್ಪಗಳು ಸುರಿಯಲಾರಂಭಿಸಿತು. ಮಗುವನ್ನು ತನ್ನ ಎದೆಗೆ ಹಚ್ಚಿಕೊಂಡನು. ಎಲ್ಲರೂ ಮಗುವನ್ನು ನೋಡಿ ಸಂತೋಷಗೊಂಡ್ರು. ಮತ್ತೆ ಬಂದ ಸಿಸ್ಟರ್ ಮಗುವನ್ನು ಅವನಿಂದ ತೆಗೆದುಕೊಂಡು ಕಾವ್ಯಳ ಹತ್ತಿರ ತೆಗೆದುಕೊಂಡು ಹೋದ್ರು. ಕಾವ್ಯಳಿಗಂತೂ ತುಂಬಾನೇ ಖುಷಿಯಾಗತೊಡಗಿತು. ಅವಳಿಗೆ ಗಂಡು ಮಗು ಆಗ್ಬೇಕಂತ ಬಯಕೆ ಇದ್ದಿದ್ದು ನಿಜ, ಆದ್ರೆ ಹೆಣ್ಣು ಮಗುವನ್ನು ನೋಡಿದಾಗ ತುಂಬಾನೇ ಖುಷಿ ಆಯ್ತು. ಮಗು ರಾಘವನು ಪಡಿಯಚ್ಚು ಆಗಿತ್ತು. ರಾಘವ ಇನ್ನೊಂದ್ಸಲ ಹುಟ್ಟಿ ಬಂದನು ಅಂತ ಅವರಿಗೆ ಭಾಸವಾಯಿತು.
ತನ್ನ ಗಂಡನ ಪಡಿಯಚ್ಚನ್ನು ನೋಡಿ ಅವಳಿಗೆ ಅಪಾರ ಆನಂದವಾಗಿ ಮಗುವನ್ನು ತನ್ನ ಎದೆಗೆ ಉಚಿಕೊಂಡು ಮಿದ್ದಾಡತೊಡಗಿದ್ಲು. ಮಗುವಿಗೆ ಹಾಲು ಕುಡಿಸಿ ತನ್ನ ಪಕ್ಕ ಮಲಗಿಸಿಕೊಂಡ್ಲು. ಆಗ ಅಲ್ಲಿಗೆ ಬಂದ ರಾಘವ್ ಅವಳ ಪಕ್ಕ ಕೂತು, ನಾನು ಹೇಳಿದಾಗೆ ಹೆಣ್ಣು ಮಗುನೇ ಆಗಿದೆ ಅಲ್ವಾ? ಮಗು ಸೇಮ್ ನನ್ನ ಥರನೇ ಇದೆ. ನನಗೆ ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ? ನಿನ್ನನ್ನು ಹಾಗೂ ಮಗುನ ಒಟ್ಟಿಗೆ ಸೇರಿ ಅಪ್ಪಿ ಮುದ್ದಾಡಬೇಕಂತ ಆಸೆ ಆಗ್ತಾ ಇದೆ. ಮನೆಗೆ ಹೋದ್ಮೇಲೆ ಎಷ್ಟು ಬೇಕಾದರೂ ಮುದ್ದಾಡಿ, ಆದರೆ ಇಲ್ಲಿ ಬೇಡ ರೀ. ಅವನು ಇನ್ನೇನು ಹೇಳಬೇಕು ಅಷ್ಟರಲ್ಲಿ ಅವನಿಗೆ ಫೋನ್ ಕಾಲ್ ಬಂದು ಅವನ ಕಾವೇಳಿಗೆ ಕೆಲಸ ಇದೆ ಈಗ ಬರ್ತೀನಂತ ಹೇಳಿ ಅಲ್ಲಿಂದ ಹೊರಟು ಹೋದನು. ಅವನು ಸಡನ್ನಾಗಿ ಹೋಗಿದ್ದನ್ನು ನೋಡಿ ಕಾವೇಳಿಗೆ ಒಂದು ಕ್ಷಣ ಗಾಬರಿ ಆಯಿತು. ಯಾಕೆ ಅವರು ಸಡನ್ನಾಗಿ ಹೋದರು? ಗಂಟೆ ಇನ್ನೂ 9 ಆಗಿಲ್ಲ. ಇಷ್ಟೊತ್ತಲ್ಲಿ ಏನು ಕೆಲಸ ಇದೆ ಅವ್ರಿಗೆ? ಕೂಲಾಗಿರು ಕಾವ್ಯ, ಅವರು IAS ಆಫೀಸರ್. ಅವ್ರಿಗೆ 101 ಕೆಲಸ ಇರುತ್ತೆ. ಯಾವುದೋ ಕೆಲಸಕ್ಕೆ ಹೋಗಿದ್ದಾರೆ, ಬರ್ತಾರೆ ಬಿಡು ಅಂತ ಅಂದುಕೊಳ್ತಾ ಇರಬೇಕಾದ್ರೆ ಕಾವ್ಯಳ ತಾಯಿ, ಅತ್ತೆ ಮತ್ತು ಮೈದುನ ಅವಳ ಹತ್ತಿರ ಬಂದರು. ಲಕ್ಷ್ಮಿಯವರು ರಾಘವನ ಬಗ್ಗೆ ಕಾವ್ಯಳ ಹತ್ತಿರ ಕೇಳತೊಡಗಿದ್ರು. ಯಾಕೆ ಅವನಷ್ಟು ಅರ್ಜೆಂಟಾಗಿ ಹೋದ? ಗೊತ್ತಿಲ್ಲ ಅತ್ತೆ, ಏನೋ ಕೆಲಸ ಇದೆ, ಕೆಲಸ ಮುಗಿಸ್ಕೊಂಡು ಬರ್ತೀನಂತ ಹೇಳಿ ಹೋದರು. ಹಾಗಾದರೆ ಬರ್ತಾನೆ ಬಿಡು, ಕೆಲಸ ಅಂದರೆ ಹೋಗಲೇಬೇಕಲ್ವಾ? ನೀನೇನು ಟೆನ್ಷನ್ ಮಾಡ್ಕೋಬೇಡ, ಅವನು ಕೆಲಸ ಮುಗಿಸಿ ಬಂದೇ ಬರ್ತಾನೆ. ಬಾಣಂತಿ ಸಮಯದಲ್ಲಿ ಟೆನ್ಷನ್ ಮಾಡ್ಕೋಬಾರ್ದು, ಆರಾಮವಾಗಿರು. ನಮಗೆ ಮಗು ಕೊಟ್ಟೆ ಅಲ್ವಾ, ಇನ್ನು ಈ ಮಗುನ ಲಾಲನೆ ಪಾಲನೆ ಎಲ್ಲ ನಮಗೆ ಸೇರಿತು. ನೀನು ಆರಾಮವಾಗಿ ನಿನ್ನ ಆರೋಗ್ಯ ನೋಡ್ಕೋ. ಆಯಿತು ಅತ್ತೆ ಅಂತ ಹೇಳಿದವಳ ಮನಸ್ಸು ಯಾಕೋ ಸರಿ ಇರಲಿಲ್ಲ. ರಾಘವನ ಬಗ್ಗೆ ಚಿಂತೆ ಮಾಡುತ್ತಾ ಅವನಿಗಾಗಿ ಕಾಯತೊಡಗಿದಳು. ಫೋನಲ್ಲಿ ಮಾತನಾಡುತ್ತಿದ್ದ ರಾಘವ್ ಹಾಸ್ಪಿಟಲ್ನಿಂದ ಹೊರಬಂದು ಮತ್ತೆ ಮಾತನಾಡತೊಡಗಿದನು. ನಿಜ ಹೇಳ್ತಾ ಇದೆಯಲ್ವಾ? ಇನ್ಫಾರ್ಮೇಶನ್ ಪಕ್ಕಾ ಇದೆ ತಾನೆ? ಹೌದು ಸರ್, ಇನ್ಫಾರ್ಮೇಶನ್ ಪಕ್ಕಾ ಇದೆ. ಈಗಲೇ ಹೋದ್ರೆ ಅವರನ್ನು ರೆಡ್ ಹ್ಯಾಂಡ್ ಆಗಿ ಹಿಡಿಬೋದು. ಈಗಲೇ ಹೋದ್ರೆ ಅವ್ರು ಸಿಗ್ತಾರಲ್ವಾ? ಮತ್ತೆ ಎಸ್ಕೇಪ್ ಆಗಬಾರ್ದು. ಅವ್ರಿಗೇನಾದ್ರೂ ನಾವು ಅಲ್ಲಿ ಹೋಗೋ ವಿಷಯ ಗೊತ್ತಾದರೆ ಅವರು ಅಲರ್ಟ್ ಆಗ್ತಾರೆ. ಆಮೇಲೆ ನಾವು ಅಲ್ಲಿ ಹೋಗಿನೂ ಕೂಡ ಪ್ರಯೋಜನ ಆಗಲ್ಲ. ಇಲ್ಲ ಸರ್, ಅವ್ರಿಗೆ ನೀವು ಹೋಗೋ ವಿಷಯ ಎಲ್ಲಿಂದ ಗೊತ್ತಾಗುತ್ತೆ? ನೀವು ಮಾತ್ರ ಈಗಲೇ ಹೊರಡಿ. ಆಯಿತು ಅಂತ ಹೇಳಿ ಅವನು ತನ್ನ ಟೀಮ್ ಅವ್ರಿಗೆ ಕಾಲ್ ಮಾಡಿ ಪೊಲೀಸರಿಗೆ ಕೂಡ ಈ ವಿಷಯ ತಿಳಿಸಿದನು. ತನ್ನ ಟೀಮ್ ಜೊತೆ ಅವನು ಅಕ್ರಮ ಮರಳು ಸಾಗಾಟದ ಕಡೆ ಹೋಗಿ ರೈಡ್ ಮಾಡಿದನು. ರಾಘವನನ್ನು ನೋಡಿ ಅಲ್ಲಿದ್ದವರು ಒಂಚೂರು ಹೆದರದೆ ಅಕ್ರಮವಾಗಿ ಮರಳನ್ನು ಸಾಗಿಸ್ತಾನೆ ಇದ್ರು. ಆಗ ಸಿಟ್ಟುಗೊಂಡ ರಾಘವ್, ಎಲ್ಲರೂ ನಿಂತಲ್ಲೇ ನಿಂತರೆ ಸರಿ, ಇಲ್ಲಾಂದರೆ ಪರಿಣಾಮ ನೆಟ್ಟಗಿರಲ್ಲ. ಈಗ ನೀವೇನಾದರೂ ಸುಮ್ಮನೆ ನಿಂತರೆ ನಿಮ್ಮ ಮೇಲೆ ಕೇಸ್ ಬೀಳಲ್ಲ, ಬರೀ ದಂಧೆನ ನಡೆಸ್ತಿರುವವನ ಮೇಲೆ ಕೇಸ್ ಆಗುತ್ತೆ. ನೀವೇನಾದರೂ ಒಂಚೂರು ಅಲ್ಲಾಡಿದ್ರು ನಿಮ್ಗಳ ಮೇಲೂ ಕೇಸ್ ಹಾಕ್ಬಿಡ್ತೀನಿ. ನಿಮ್ಮ ದನಿ ಜೊತೆ ನೀವು ಜೈಲಿಗೆ ಹೋಗೋದನ್ನು ರೆಡಿಯಾಗಿದ್ದರೆ ನಿಮ್ಮ ಕೆಲಸ ಮುಂದುವರಿಸಿ, ಇಲ್ಲ ಅಂದರೆ ಸುಮ್ಮನೆ ನಿಂತಲ್ಲೇ ನಿಂತುಬಿಡಿ ಅಂತ ಹೇಳಿದಾಗ ಅಲ್ಲಿದ್ದವರೆಲ್ಲರೂ ಜೈಲಿಗೆ ಹೋಗೋ ಭಯದಿಂದ ನಿಂತಲ್ಲೇ ನಿಂತ್ಕೊಂಡ್ರು. ಅದರಲ್ಲಿ ಇದ್ದವರಲ್ಲಿ ಒಬ್ಬ ತನ್ನ ದನಿಗೆ ಕಾಲ್ ಮಾಡಿದನು. ರಾಘವ್ ತಾನೇ ಮಾತು ಮುಂದುವರಿಸುತ್ತಾ, ನೋಡಿ, ನಿಮ್ಗೆಲ್ಲರಿಗೂ ಸಂಸಾರ ಅನ್ನೋದು ಇದ್ದೇ ಇದೆ. ಈ ಪಾಪದ ಕೆಲಸ ಮಾಡಿ ನೀವು ಯಾಕೆ ನಿಮ್ಮ ಕೈಯನ್ನು ಮಲಿನ ಮಾಡಿಕೊಳ್ತಾ ಇದ್ದೀರಾ? ನೀವೇನಾದರೂ ಜೈಲಿಗೆ ಹೋದರೆ ನಿಮ್ಗಳ ಸಂಸಾರದ ಗತಿ ಏನು? ನಿಮ್ಮೆಲ್ಲರ ಸಂಸಾರ ಚೆನ್ನಾಗಿರ್ಬೇಕಂದ್ರೆ ನೀವುಗಳು ನಿಮ್ಮ ದನಿಯ ವಿರುದ್ಧ ಸಾಕ್ಷಿ ಹೇಳಬೇಕು. ಯಾರೆಲ್ಲ ಸಾಕ್ಷಿ ಹೇಳೋಕೆ ಮುಂದೆ ಬರ್ತಿರೋ ಅವ್ರು ಯಾರಿಗೂ ಶಿಕ್ಷೆ ಆಗದೆ ಅಂತ ನಾನು ನೋಡ್ಕೊಳ್ತೀನಿ. ರೆಡಿ ಇದ್ದೀರಾ ಸಾಕ್ಷಿ ಹೇಳೋಕೆ ಅಂತ ಹೇಳ್ತಾ ಇರ್ಬೇಕಾದ್ರೆ ಅಲ್ಲಿಗೆ ಬಂದ ಅವರ ದನಿ ಜೋರಾಗಿ ನಗುತ್ತಾ, ಅವ್ರು ಯಾರು ಸಾಕ್ಷಿ ಹೇಳೋಕೆ ಬರಲ್ಲ ಮರೇ, ಯಾಕೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತೀಯಾ? ಈಗ ತಾನೇ ನಿಮಗೆ ಮಗುವಾಗಿದೆ, ಅಷ್ಟು ಬೇಗ ಆ ಮಗುವಿಗೆ ಅಪ್ಪ ಇಲ್ಲದ ಹಾಗೆ ಮಾಡ್ಬೇಕಂತ ಅಂದ್ಕೊಂಡಿದ್ಯಾ? ಸುಮ್ಮನೆ ಇಲ್ಲಿಂದ ಹೋಗ್ತಾ ಇರು. ನನಗೆ ಏನಾದರೂ ತೊಂದರೆ ಕೊಡೋಕೆ ಬಂದರೆ ಇಲ್ಲಿ ನಿನ್ನ ಹೆಣ ಬೀಳುತ್ತೆ. ಹೋಗು ಮರಿ, ಮನೆಗೆ ಹೋಗಿ ನಿನ್ನ ಮಗು ಜೊತೆ ಸ್ವಲ್ಪ ಹೊತ್ತು ಕಾಳಕಳಿ. ಇಲ್ಲ ಅಂದರೆ ಇಲ್ಲಿ ನೀನು ಸಾಯ್ತೀಯ. ಅಲ್ಲಿ ನಿನ್ನ ಹೆಂಡತಿ ಜೊತೆ ನಿನ್ನ ಮಗುವನ್ನು ಕೂಡ ಸಾಯಿಸ್ತೀನಿ. ಸೊ ಚಾಯ್ಸ್ ಈಸ್ ಯುವರ್ಸ್. ನಿನಗೆ ಯಾವುದು ಬೇಕೋ ಅದನ್ನು ನೀನು ಚಾಯ್ಸ್ ಮಾಡು. ನಿನ್ನ ಜೊತೆ ನಿನ್ನ ಹೆಂಡತಿ ಹಾಗೂ ನಿನ್ನ ಮಗುವಿನ ಸಾವು ಬೇಕಾ,
ಅಥವಾ ನಿನ್ನ ನಿಷ್ಠಾವಂತ ಕೆಲಸ ಬೇಕಾ ಅಂತ ಕೂಡಲೇ ಡಿಸೈಡ್ ಮಾಡು ಅಂತ ಹೇಳಿದಾಗ ರಾಘವನಿಗೆ ಕೋಪ ಬಂದು ಅವನ ಕಾಲರ್ ಪಟ್ಟಿಯನ್ನು ಹಿಡಿದು, ನನ್ನ ಹೆಂಡತಿ ಮಗುನ ಸಾಯಿಸ್ತೀಯೇನೋ, ನಿನ್ನನ್ನು ಮಾತ್ರ ಸುಮ್ಮನೆ ಬಿಡಲ್ಲ ನಾನು. ಇನ್ನು ಸ್ವಲ್ಪ ಹೊತ್ತಲ್ಲಿ ಪೊಲೀಸ್ ಕೂಡ ಬರ್ತಾರೆ, ಇನ್ನು ನಿನಗೆ ಜೈಲೇ ಗತಿ. ಅದನ್ನು ಯಾವಾಗಲೂ ಹೇಳ್ತೀಯಲ್ವಾ, ಈ ರಮಣ್ ರೆಡ್ಡಿನ ಎದುರು ಹಾಕೊಂಡು ಬದುಕಿದವರು ಯಾರೂ ಇಲ್ಲ ಅಂತ. ನಿನ್ನನ್ನು ಎದುರು ಹಾಕೊಂಡು ನಿನ್ನ ಕಣ್ಣ ಮುಂದೆ ನಿಂತಿದ್ದೀನಿ. ಏನು ಕಿತ್ಕೊಳಕ್ಕೆ ಆಯ್ತು ನಿನ್ನ ಕೈಯಲ್ಲಿ? ನನ್ನಿಂದಾನೇ ಇವತ್ತು ನೀನು ಜೈಲಿಗೆ ಹೋಗ್ತೀಯ, ನೋಡ್ತಾ ಇರು. ನೀನು ಬದುಕಿದ್ರೆ ತಾನೇ ನಾನು ಜೈಲಿಗೆ ಹೋಗೋದು. ಪೊಲೀಸ್ ಬರೋದ್ರೊಳಗೆ ನಿನ್ನ ಕತೆ ಮುಗಿದು ಹೋಗಿರುತ್ತೆ. ನಿನ್ನ ಹೆಣ ಕೂಡ ನಿನ್ನ ಮನೆಯವರಿಗೆ ಸಿಗಬಾರ್ದು, ಆ ರೀತಿ ಎಲ್ಲ ವ್ಯವಸ್ಥೆಯನ್ನು ಮಾಡಿಯಾಗಿದೆ. ನೀನೇನು ಅಂದ್ಕೊಂಡೆ? ನೀನಂಗೆ ನನ್ನ ಅಡ್ಡಕ್ಕೆ ಬಂದು ರೇಡ್ ಮಾಡ್ತಾ ಇದೀಯ ಅಂತನಾ? ಅಷ್ಟು ಹೇಳಿ ಅವನು ಜೋರಾಗಿ ನಗತೊಡಗಿದ್ನು. ಯಾಕೆ ನಗ್ತಾ ಇದೀಯಾ? ಕೇಡುಗಾಲ ಹತ್ತಿರ ಬಂದಿದ್ದಕ್ಕೆ ನಗ್ತಾ ಇದೀಯಾ? ಕೇಡುಗಾಲ ನನ್ಗಲ್ಲ, ನಿನ್ಗೆ ಹತ್ತಿರ ಬಂದಿದೆ, ಅದಕ್ಕೆ ನಗ್ತಾ ಇದ್ದೀನಿ. ನಿನ್ಗೆ ಇನ್ಫಾರ್ಮೇಶನ್ ಕೊಟ್ಟವ್ರು ಯಾರ ಕಡೆಯವನು ಅಂತ ಅನ್ಕೊಂಡಿದ್ಯಾ? ಅವನು ನನ್ನ ಕಡೆಯವನು. ಇವತ್ತು ನೀನು ಹಾಗೂ ನಿನ್ನ ಟೀಮ್ ಅವ್ರದ್ದು ಕೊನೆಯ ದಿನ. ಇನ್ನು ಸ್ವಲ್ಪ ಹೊತ್ತಲ್ಲಿ ಎಲ್ಲರೂ ದೇವರ ಪಾದ ಸೇರ್ಕೋತೀರಾ. ಏನ್ರು ನೋಡ್ತಾ ಇದ್ದೀರಾ? ಎಲ್ಲರನ್ನು ಹೊಡೆದು ಹಾಕಿ ಇಲ್ಲೇ ಹೂತಾಕ್ಬಿಡಿ. ಪೊಲೀಸ್ ಬರುವಷ್ಟರಲ್ಲಿ ಕೆಲಸ ಮುಗಿಬೇಕು ಅಂತ ಹೇಳಿದಾಗ ರಮಣ್ ರೆಡ್ಡಿಯ ಕಡೆ ಗೂಂಡಗಳು ರಾಘವ್ ಮತ್ತು ಅವನ ಟೀಮ್ ಅವರಿಗೆ ಹೊಡೆತೊಡಗಿದ್ರು. ಅಲ್ಲೊಂದು ದೊಡ್ಡ ಫೈಟ್ ಸೀನೇ ನಡೆದು ಹೋಯ್ತು. ರಾಘವ್ ಗೂಂಡಗಳಿಗೆ ಚೆನ್ನಾಗಿ ಹೊಡಿತಿದ್ನು. ಅಷ್ಟರಲ್ಲಿ ಒಬ್ಬ ಅವನ ತಲೆಗೆ ಬಲವಾಗಿ ಹೊಡೆದನು. ಹೊಡೆದ ರಭಸಕ್ಕೆ ರಾಘವ್ ಕೆಳಗೆ ಬಿದ್ದು ಬಿಟ್ಟನು. ಇನ್ನೇನು ಅವನು ಮತ್ತೆ ಎದ್ದೇಳ್ಬೇಕು, ಅಷ್ಟರಲ್ಲಿ ಇಬ್ಬರು ಅವನನ್ನು ಗಟ್ಟಿಯಾಗಿ ಹಿಡಿದುಕೊಂಡರು. ರಮಣ್ ರೆಡ್ಡಿ ನಗುತ್ತಾ ಅವನ ಹತ್ತಿರ ಬಂದನು. ರಾಘವ್ ಕೊಸರಾಡತೊಡಗಿದ್ನು. ಆದ್ರೆ ಅವನಿಗೆ ಅವರ ಕೈಯಿಂದ ತಪ್ಪಿಸಿಕೊಳ್ಳಲು ಆಗ್ಲೇ ಇಲ್ಲ. ರಾಘವನ ತೀರ ಹತ್ತಿರ ಬಂದ ರಮಣ್ ರೆಡ್ಡಿ ಚಾಕು ಹಿಡಿದವನಿಗೆ ಚುಚ್ಚಲು ಮುಂದಾದನು. ಕತೆ ಮುಂದುವರಿಯುವುದು. ರಾಘವ್ ಮತ್ತೆ ತನ್ನ ಮಗುವಿನ ಮುಖ ನೋಡುತ್ತಾನೋ ಇಲ್ಲವೋ ಅಂತ ತಿಳಿಯಲು ಮುಂದಿನ ಸಂಚಿಕೆಗಾಗಿ ಕಾಯೋಣ. ಅಲ್ಲಿ ತನಕ ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯಬೇಡಿ. ಧನ್ಯವಾದಗಳು.